ಮುಂದಿನ ಸುದ್ದಿ ಬಿಜೆಪಿ ಬಣ ಬಡಿದಾಟದ್ದು. ಬಿಜೆಪಿಯ ವರಿಷ್ಠರು ಹೈಕಮಾಂಡ್ನವರು ಬೇರೆ ಬೇರೆ ವಿದ್ಯಮಾನಗಳಲ್ಲಿ ವಿಪರೀತ ಬ್ಯುಸಿ ಇದ್ದಿದ್ದರಿಂದ ಕರ್ನಾಟಕ ಬಿಜೆಪಿಲಿ ಏನಾಗ್ತಿದೆ ಅನ್ನೋದರ ಕಡೆ ಅವರಿಗೆ ಗಮನ ಕೊಡುವುದಕ್ಕಾಗಿರಲಿಲ್ಲ. ದೆಹಲಿ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಅದರ ರಿಸಲ್ಟ್ ಬಂದು ದೊಡ್ಡ ಗೆಲುವನ್ನು ಪಡೆದ ಮೇಲೆ ಓಕೆ ಏನಾಗ್ತಿದೆ ಕರ್ನಾಟಕದ ಕಡೆ ನೋಡೋಣ ಅಂತ ನೋಡ್ತಾ ಇದ್ದಾರೆ. ಈಗ ನಾಳೆ ಹೆಂಗೂ ದೆಹಲಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಮುಖ್ಯಮಂತ್ರಿಗಳು ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಾದ ಮೇಲೆ ಕರ್ನಾಟಕದ ವಿಷಯದಲ್ಲಿ ಕೆಲವು ಪ್ರಮುಖ ತೀರ್ಮಾನಗಳು ಆಗಬಹುದು ಅನ್ನುವ ನಿರೀಕ್ಷೆ. ಅವುಗಳ ಪೈಕಿ ಒಂದು ರಾಜ್ಯ ಉಸ್ತುವಾರಿಯಾಗಿರುವ ರಾಧಾಮೋಹನ್ ಅಗರ್ವಾಲ್ರನ್ನು ಬದಲಿಸ್ತಾರೆ ಅಂತ. ರಾಧಾಮೋಹನ್ ಅಗರ್ವಾಲ್ ಮೂಲತಃ ಉತ್ತರ ಪ್ರದೇಶದವರು, ಅಲ್ಲಿ ಯೋಗಿ ಆದಿತ್ಯನಾಥ್ ವಿರೋಧಿ ಬಣದಲ್ಲಿದ್ದಂಥವರು, ರಾಜ್ಯಸಭಾ ಸದಸ್ಯರು, ಕರ್ನಾಟಕ ಬಿಜೆಪಿಯ ಉಸ್ತುವಾರಿ. ಅವರು ಬರ್ತಿದ್ರು ಹೋಗ್ತಿದ್ರು ಎಲ್ಲ ಆಗ್ತಿತ್ತು. ಏಕಾಏಕಿ ದೊಡ್ಡ ಸುದ್ದಿ ಅಂತಾಗಿದ್ದು ಯಾವಾಗ? ಲಾಸ್ಟ್ ಟೈಮ್ ಈ ಕೋರ್ ಕಮಿಟಿ ಮೀಟಿಂಗ್ ಆದಾಗ. ಸಂಡೂರು ವಿಧಾನಸಭೆಯ ಬೈ ಎಲೆಕ್ಷನ್ ಸೋಲಿಗೆ ನೀವು ಕಾರಣ ಅಂತ ರಾಧಾಮೋಹನ್ ಅಗರ್ವಾಲ್ ತುಂಬಿದ ಸಭೆಯಲ್ಲಿ ಶ್ರೀರಾಮುಲು ಅವ್ರಿಗೆ ಹೇಳಿಬಿಟ್ರಂತೆ. ಶ್ರೀರಾಮುಲು ಅವರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ, ಅದನ್ನು ಸಿಟ್ಟಿಗೆದ್ದು ಮೀಟಿಂಗ್ನಲ್ಲೇ ಕೂಗಾಡಿದ್ದಾರೆ. ಮಾರನೇ ದಿವಸ ಸುದ್ದಿ ಆಯಿತು ಮಾಧ್ಯಮದಲ್ಲಿ. ಮಾಧ್ಯಮದ ಎದುರು ಒಳಗಡೆ ಏನೇನಾಯಿತು ನಿನ್ನೆ ಮೀಟಿಂಗ್ನಲ್ಲಿ ಅನ್ನೋದನ್ನು ಶ್ರೀರಾಮುಲು ಅವರು ಹೇಳಿಬಿಟ್ರು. ನಾನಿದನ್ನು ಇಲ್ಲಿಗೆ ಬಿಡೋದಿಲ್ಲ, ವರಿಷ್ಠರ ತನಕ ತಗೊಂಡು ಹೋಗ್ತೀನಿ ಅಂದಿದ್ರು. ಶ್ರೀರಾಮುಲು ತಗೊಂಡು ಹೋಗಿದ್ದಾರೆ. ಜೊತೆಗೆ ಈ ತಟಸ್ಥ ಬಣದ ಅನೇಕ ನಾಯಕರುಗಳು ಕೂಡ ತಮ್ಮದೇ ಆದ ಒಪಿನಿಯನ್ ಕೊಟ್ಟಿದ್ದಾರೆ. JP ನಡ್ಡಾ ಅವರು ರಾಧಾಮೋಹನ್ ಅಗರ್ವಾಲ್ರನ್ನು ಕರೆಸಿ ಸಿಟ್ಟಿಗೆದ್ರಂತೆ. ನೀವು ಉಸ್ತುವಾರಿ, ಫಸ್ಟ್ ಆಫ್ ಆಲ್ ಬಣ ಬಡಿದಾಟ ಹಂತಕ್ಕೆ ಹೋಗೋದಕ್ಕೆ ನೀವು ಬಿಡಬಾರ್ದಾಗಿತ್ತು. ಒಬ್ಬ ಉಸ್ತುವಾರಿಯಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗಿತ್ತು. ಅದನ್ನು ಹಾದಿ ಬೀದಿಲಿ ಚರ್ಚೆ ಆಗೋ ಲೆವೆಲ್ಗೆ ಹೋಗೋದಕ್ಕೆ ಬಿಟ್ಟಿದ್ದೇ ತಪ್ಪು. ಅದರ ಜೊತೆಗೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಒಂದು ವಿಧಾನಸಭೆ ಬೈ ಎಲೆಕ್ಷನ್ ಸೋಲನ್ನು ಇಟ್ಕೊಂಡು ಒಬ್ಬ ಮಾಸ್ ಲೀಡರು, ಪ್ರಮುಖ ಸಮುದಾಯದ ನಾಯಕರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಸಿಟ್ಟು ಮಾಡಿ ಕಳಿಸಿದಾರಂತೆ JP ನಡ್ಡಾ. ಅದೆಲ್ಲದರ ಹಿನ್ನೆಲೆಯಲ್ಲಿ ನೋಡುವುದಾದರೆ ರಾಧಾಮೋಹನ್ ಅಗರ್ವಾಲ್ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಬೇರೆ ಅವರೊಬ್ಬರು ಉಸ್ತುವಾರಿ ಬರಬಹುದು. ಇನ್ನು ವಿಜಯೇಂದ್ರ ವಿರೋಧಿ ಬಣ, ಯತ್ನಾಳ್ ಬಣ. ಅಂತಿಮವಾಗಿ ದೆಹಲಿಯ ವಿದ್ಯಮಾನಗಳು ಯಾವ ಕಡೆ ಹೋಗ್ತಿದ್ದಾವೆ ಅಂದರೆ, ಈ ಗಾದೆ ಮಾತಿದೆಯಲ್ಲ, ಏನು ಕೋಲು ಮುರಿಬಾರ್ದು ಹಾವು ಸಾಯಬಾರ್ದು, ಹಾಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು, ಯತ್ನಾಳ್ ಉಚ್ಚಾಟನೆಯೂ ಆಗಬಾರ್ದು. ಅದಕ್ಕೆ ಬ್ಯಾಲೆನ್ಸಿಂಗ್ ಏನು? ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಒಬ್ಬರೋ ಇಬ್ಬರನ್ನ ಸಂಘಟನೆಯ ಜವಾಬ್ದಾರಿ ಕೊಟ್ಟು, ರಾಷ್ಟ್ರೀಯ ಮಟ್ಟದ ಸಂಘಟನೆಯ ಜವಾಬ್ದಾರಿ ಕೊಡೋದು ಅವ್ರಿಗೆ. ರಾಷ್ಟ್ರೀಯ ಮಟ್ಟದ ಸಂಘಟನೆಯ ಜವಾಬ್ದಾರಿ ಯಾರಿಗೆ ಅಂತ ಬಂದಾಗ ಅರವಿಂದ್ ಲಿಂಬಾವಳಿ ಅವರ ಹೆಸರು ಬರುತ್ತೆ. ಅವರಿಗೆ ಸಂಘಟನೆ ಗೊತ್ತು, ABVPಯಿಂದ ಬಂದವರು. ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಜವಾಬ್ದಾರಿ ಕೊಡಬಹುದು ಅಂತ ಕೆಲವರು ಹೇಳ್ತಾರೆ. MLA ಟಿಕೆಟೇ ಕೊಡಲಿಲ್ಲ, ಅವ್ರಿಗೆ ಹೆಂಗೆ ಹೆಚ್ಚಿನ ಜವಾಬ್ದಾರಿನ ಕೊಡ್ತಾರೆ ಅಂತ ಇನ್ನು ಕೆಲವರು ಪ್ರಶ್ನೆ ಕೇಳ್ತಾರೆ. ಬಟ್ ಅದೊಂದು ಥಾಟ್ ಅಂತೂ ಓಡ್ತಾ ಇದೆ. ಒಬ್ಬರನ್ನು ರಾಷ್ಟ್ರೀಯ ಮಟ್ಟದ ಸಂಘಟನೆಗೆ ತೆಗೆದುಕೊಂಡು ಉಳಿದ ಒಬ್ಬರೋ ಇಬ್ಬರನ್ನು, ಯತ್ನಾಳ್ ಬಣದ ಒಬ್ಬರೋ ಇಬ್ಬರನ್ನು ಸ್ಟೇಟ್ ಲೆವೆಲ್ ಸಂಘಟನೆಯಲ್ಲಿ ಹಾಕೋದು. ಕೋರ್ ಕಮಿಟಿಯಲ್ಲಿ, BJP ಪದಾಧಿಕಾರಿಗಳಲ್ಲಿ ಅವರ ಬಣದವ್ರನ್ನ ಒಬ್ಬರೋ ಇಬ್ಬರನ್ನ ತಗೊಂಡು ಸಮಾಧಾನ ಮಾಡುವುದು, ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವುದು. ಆದರೆ ತುಂಬ ಸ್ಟ್ರಾಂಗ್ ಆಗಿರುವ ಒಂದು ಕೋರ್ ಕಮಿಟಿ ನೀಡೋದು. ನೀವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿರಿ ಅಷ್ಟೇ ಅಂತ. ಕೋರ್ ಕಮಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಜೊತೆಗೆ ಪದಾಧಿಕಾರಿಗಳ ಆಯ್ಕೆಯನ್ನು ಅಳೆದು ತೂಗಿ ವರಿಷ್ಠರು ಮಾಡಿರ್ತಾರೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಬರಬಹುದು ಅನ್ನುವ ಲೆಕ್ಕಾಚಾರ ಇದೆ. ಇದು ಆದಷ್ಟು ಬೇಗ ಆಗತ್ತೆ. ಇದೆಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನಾನು ಇಂಟ್ರೊಡಕ್ಷನ್ನಲ್ಲೇ ಹೇಳ್ತಾ ಇದ್ದೆ, BJP ಬೀಟ್ನ ರಿಪೋರ್ಟರ್ಗಳು ಮಾತಾಡ್ತಿದ್ದಾರೆ. ಒಂದು 2-3 ದಿವಸದಿಂದ ವಿಜೇಂದ್ರವ್ರ ಬಾಡಿ ಲ್ಯಾಂಗ್ವೇಜು, ಮಾತು, ನಡೆ, ನುಡಿ ತುಂಬ ವ್ಯತ್ಯಾಸ ಆದಂಗೆ ಕಾಣಿಸ್ತಾ ಇದೆ ಅಂತ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ರು ಅವರು. ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ವಿಷಯಗಳಲ್ಲಿ ಒಂದರ ನಂತರ ಒಂದರಂತೆ ವಾಗ್ದಾಳಿ ಮಾಡಿದ್ರು. BJP ರಾಜ್ಯಾಧ್ಯಕ್ಷರ ಪ್ರೆಸ್ ಮೀಟ್ ಅಂದರೆ ಸಹಜವಾಗಿ ಬಣ ಬಡಿದಾಟದ ಸುದ್ದಿ ಬರುತ್ತೆ. ಆ ವಿಷಯದಲ್ಲೂ ಕೂಡ ತುಂಬ ಮೆಲೋಡೌನ್ ಆಗಿ ಮಾತಾಡ್ತಿದ್ದಾರೆ ವಿಜಯೇಂದ್ರ. ಕೇಳಿಸ್ಕೊಳ್ಳಿ. ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳೇನಿದ್ದಾವೆ ಈಗಾಗಲೇ ಕೇಂದ್ರದ ವರಿಷ್ಠರ ಗಮನಕ್ಕೆ ಬಂದಾಗಿದೆ. ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸ್ ಅನ್ನು ಕೊಡಬೇಕು ಕೊಟ್ಟಿದ್ದಾರೆ.
ಯಾರು ಆ ನೋಟಿಸ್ಗೆ ಉತ್ತರ ನೀಡಬೇಕು ಅವ್ರು ನೀಡಿದ್ದಾರೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಏನೇ ಸಮಸ್ಯೆಗಳಿದ್ರೂ ಕೂಡ ಕೇಂದ್ರ ವರಿಷ್ಠರು ಗಮನಿಸ್ತಾರೆ, ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ. ರೆಬೆಲ್ಸ್ ಅಂತ ಕರಿಬೇಡಿ, ನೀವು ಯಾಕೆ ಹಂಗ್ ಮಾಡ್ತೀರಿ? ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಪಕ್ಷ ಸಂಘಟಿಸಬೇಕು ಅಂತ ಕೂಡ ಚರ್ಚೆ ಆಗ್ತದೆ. ಹಾಗಾಗಿ ರೆಬೆಲ್ಸ್ ಸೀಮಿತ ಮಾಡಬೇಡಿ. ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳೇನಿದ್ದಾವೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.